ಲೈಫು ನಡಿಬೇಕು ಅಂದರೆ, ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಎಲ್ಲ ಲೈಫ್ ಪ್ರೋಸೆಸ್ಸು ನಮಗೆ ತುಂಬ ಇಂಪಾರ್ಟೆಂಟು. ಲೈಫ್ ಪ್ರೋಸೆಸ್ ಅಂದರೆ ಏನು? ಲೈಫ್ ಪ್ರೋಸೆಸ್ ಅಂದರೆ ದೇ ಆರ್ ದಿ ಪ್ರೋಸೆಸಸ್ ವಿಚ್ ಟೇಕ್ ಪ್ಲೇಸ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಪ್ರೋಸೆಸ್ ಆಗ್ತಾ ಇರುತ್ತೆ. ಆ ಪ್ರೋಸೆಸ್ಗಳು ಫುಡ್ ಡೈಜೆಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿಯಿಂದ ನೀರು ಎಕ್ಸ್ಟ್ರಾ ವೇಸ್ಟು ಹೊರಗಡೆ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸ್ಕ್ರೀಷನ್, ದಟ್ ಈಸ್ ವೇಸ್ಟ್ ಆಚೆ ಹಾಕೋಕ್ಕೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಲೈಫಲ್ಲಿ. ಸೊ ಯಾವ್ಯಾವ ಲೈಫ್ ಪ್ರೋಸೆಸ್ಸು ನಾವು ಈ ಚಾಪ್ಟ್ರಲ್ಲಿ ಕಲಿತೀವಿ ಅಂದರೆ, ನ್ಯೂಟ್ರಿಷನ್, ಅದರಲ್ಲಿ ಪ್ಲಾಂಟ್ಸಲ್ಲಿ ಹೇಗೆ ನ್ಯೂಟ್ರಿಷನ್ ಆಗುತ್ತೆ, ಆ್ಯನಿಮಲ್ಸಲ್ಲಿ ಹೇಗೆ ನ್ಯೂಟ್ರಿಷನ್ ಆಗುತ್ತೆ. ನೆಕ್ಸ್ಟ್ ರೆಸ್ಪಿರೇಷನ್, ಉಸಿರಾಟ. ನಾವು ಆಕ್ಸಿಜನ್ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ಅದು ಹೇಗೆ ಅನ್ನೋದನ್ನು ಕಲಿತೀವಿ. ನೆಕ್ಸ್ಟು ಬ್ಲಡ್ ಸರ್ಕ್ಯುಲೇಷನ್, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೂಡ ಪ್ಲಾಂಟ್ಸಲ್ಲೇ ಬೇರೆ ಇರುತ್ತೆ. ಝೈಲಮ್, ಫ್ಲೋಯಮ್ ಅವೆಲ್ಲ ರೋಲ್ ನಾವು ಕಲ್ತಿದ್ದೀವಿ. ಆಮೇಲೆ ಆ್ಯನಿಮಲ್ಸಲ್ಲಿ ಹಾರ್ಟ್ ತುಂಬ ಇಂಪಾರ್ಟೆಂಟು. ಬ್ಲಡ್ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಲಾಸ್ಟ್ ಎಕ್ಸ್ಕ್ರೀಷನ್ ಹೇಗಾಗುತ್ತೆ, ಮೆಟಾಬಾಲಿಕ್ ವೇಸ್ಟ್ ನಮ್ಮ ಬಾಡಿಯಿಂದ ನೀರಿನ ಮುಖಾಂತರ ಯೂರಿಯಾ, ಯೂರಿಕ್ ಆ್ಯಸಿಡ್ ಇದೆಲ್ಲ ಆಚೆ ಹೇಗೆ ಹೋಗುತ್ತೆ ಎಕ್ಸ್ಕ್ರೀಷನ್ ಮುಖಾಂತರ. ಇವೆಲ್ಲ ಸೇರಿ ಇವೆಲ್ಲದಕ್ಕೂ ನಾವೇನು ಹೇಳ್ತೀವಿ, ಲೈಫ್ ಪ್ರೋಸೆಸಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ನಮ್ಮ ಲೈಫು ಚೆನ್ನಾಗಿ ನಡಿಬೇಕು ಅಂದರೆ ಇವೆಲ್ಲ ಪ್ರೋಸೆಸ್ ಆಗಲೇಬೇಕು ನಮ್ಮ ಬಾಡಿಯಲ್ಲಿ. ನಾವು ಲೆಟಸ್ ಕಾನ್ಸಂಟ್ರೇಟ್ ಆನ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಲೈಫ್ ಪ್ರೋಸೆಸಸ್ ತುಂಬ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಹಿಯರ್ ಹೌ ಡು ಯು ಟೆಲ್ ದ್ಯಾಟ್ ವಿ ಆರ್ ಅಲೈವ್? ನಾವು ಜೀವಂತವಾಗಿದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಇಫ್ ವಿ ಆರ್ ಸೀಯಿಂಗ್ ಎ ಡಾಗ್ ರನ್ನಿಂಗ್, ಆರ್ ಕೌ ಚೀವಿಂಗ್ ದ ಕಡ್, ಆರ್ ಮ್ಯಾನ್ ಶೌಟಿಂಗ್ ಲೌಡ್ಲಿ ಆನ್ ದ ಸ್ಟ್ರೀಟ್, ವಿ ನೋ ದ್ಯಾಟ್ ದೀಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ನಾಯಿ ಬೊಗಳುತ್ತೆ ಅಥವಾ ಓಡುತ್ತೆ, ಕೌ ಈಟಿಂಗ್ ದಿ ಫುಡ್, ಮನುಷ್ಯರು ಕಿರ್ಚಾಡ್ತಾ ಇರೋದು, ಇದೆಲ್ಲ ನೋಡಿದರೆ ನಮಗೆ ಲೈಫು ಇದೆ, ವಿ ಆರ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ವಾಟ್ ಇಫ್ ಡಾಗ್ ಆರ್ ಕೌ ಆರ್ ಮ್ಯಾನ್ ವೇರ್ ಅಸ್ಲೀಪ್? ಮಲಗಿದಾಗ ಏನಾಗುತ್ತೆ? ಮಲಗಿದಾಗ ಕೂಡ ವಿ ವುಡ್ ಸ್ಟಿಲ್ ಥಿಂಕ್ ದ್ಯಾಟ್ ದೇ ವೇರ್ ಅಲೈವ್ ಅಂತ ಹೇಳ್ತೀವಿ. ಯಾಕೆ ಅಂದರೆ, ಹೇಗೆ ನಮ್ಗೆ ಗೊತ್ತಾಗುತ್ತೆ? ಬೈ ಬ್ರೀದಿಂಗ್. ಮನುಷ್ಯರು ಬ್ರೀದ್ ಮಾಡ್ತಾ ಇರ್ತೀವಿ, ಉಸಿರಾಡ್ತಾ ಇರ್ತೀವಿ. ಆ ಉಸಿರಾಟದಿಂದ ನಮಗೆ ಗೊತ್ತಾಗುತ್ತೆ ನಾವು ಬದುಕಿದ್ದೀವಿ ಅಂತ. ವಾಟ್ ಅಬೌಟ್ ಪ್ಲಾಂಟ್ಸ್? ಹೌ ಡು ವಿ ನೋ ದ್ಯಾಟ್ ದೇ ಆರ್ ಅಲೈವ್ ಅಂದರೆ, ವಿ ಸಿ ದೆಮ್ ಗ್ರೀನ್, ಸಮ್ ಆಫ್ ಅಸ್ ವಿಲ್ ಸೇ ಅಂತ ಹೇಳ್ತೀವಿ. ಅದು ಗ್ರೀನಾಗಿ ಚೆನ್ನಾಗಿ ಬೆಳೀತಾ ಇದ್ದರೆ ಅದು ಚೆನ್ನಾಗಿ ಬದುಕ್ತಾ ಇದೆ. ಫ್ರೆಶ್ ಲೀವ್ಸ್ ಎಲ್ಲ ಇದ್ದರೆ ಚೆನ್ನಾಗಿ ಬೆಳೀತಾ ಇದೆ, ಚೆನ್ನಾಗಿ ಬದುಕ್ತಾ ಇದೆ ಅಂತ ಹೇಳ್ತೀವಿ. But what plants that have leaves of color other than green? What about color? Green. Other than green, ಎಷ್ಟೋ ಪ್ಲ್ಯಾಂಟ್ಸು ಕೆಂಪು ಲೀವ್ಸ್ ಇರುತ್ತೆ, ಪರ್ಪಲ್ ಲೀವ್ಸ್ ಇರುತ್ತೆ. They grow over time, so we know that they are alive. Some will say ಅಂತ ಹೇಳ್ತೀವಿ. ಅವುಗಳನ್ನು ಪ್ಲ್ಯಾಂಟ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅದು ಚಿಗುರ್ತಾ ಇರುತ್ತೆ, ಚೆನ್ನಾಗಿ ಗ್ರೀನ್ ಲೀವ್ಸ್, ಫ್ರೆಶ್ಶಾಗಿ ಗ್ರೀನ್ ಲೀವ್ಸ್ ಇರುತ್ತೆ. ಅದೆಲ್ಲ ನೋಡಿದರೆ ಪ್ಲ್ಯಾಂಟ್ಸ್ ಆರ್ ಅಲೈವ್ ಅಂತ ನಮ್ಗೆ ಗೊತ್ತಾಗುತ್ತೆ. In other words, we tend to think of some sort of movement, either growth related or not, as common evidence for being alive ಅಂತ ಹೇಳ್ತೀವಿ. But plant is not visibly growing ಅಂತ ಹೇಳ್ತೀವಿ. Animals can breathe without visible movement. ಮಲಗಿದಾಗ ಬ್ರೀದ್ ಉಸಿರಾಡ್ತಾ ಇದ್ದರೆ ನಾವು ಬದುಕಿದ್ದೀವಿ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಆರ್ ಕಾಲ್ಡ್ ಆಸ್ ದಿ ಲೈಫ್ ಪ್ರೋಸೆಸಸ್ ಇರೋದರಿಂದ ನಾವು ಬದುಕೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀವಿ. ಲೈಫ್ ಪ್ರೋಸೆಸ್ಸಲ್ಲಿ ಅದು ಯಾವ್ಯಾವ ಪ್ರೋಸೆಸಸ್ಸು ನಮ್ಮ ಬಾಡಿಯಲ್ಲಿ ನಡೆಯುತ್ತೆ ಅಂದರೆ, ಫಸ್ಟ್ ಲೈಫ್ ಪ್ರೋಸೆಸ್ ಅಂದರೆ ಏನು? ಲೈಫ್ ಪ್ರೋಸೆಸ್ ಅಂದರೆ ದೇ ಆರ್ ದಿ
processes which are taking place in all the living organisms ಅಂತ ಹೇಳ್ತೀವಿ. ದೇ ಆರ್ ದ ಇಂಪಾರ್ಟೆಂಟ್ ಪ್ರೋಸೆಸಸ್ ಅಂತ ಹೇಳ್ತೀವಿ. ಅದು ನ್ಯೂಟ್ರಿಷನ್ ಇರಬಹುದು. ನ್ಯೂಟ್ರಿಷನ್ ಅಂದರೆ ಫುಡ್ಡನ್ನು ತಗೊಂಡು ಅದನ್ನು ಡೈಜೆಸ್ಟ್ ಮಾಡಿ ಅದರಿಂದ ಎನರ್ಜಿ ಸಿಗುತ್ತೆ ನಮಗೆ. ವಿ ಗೆಟ್ ಎನರ್ಜಿ ಅಂತ ಹೇಳ್ತೀವಿ. ಆ ನ್ಯೂಟ್ರಿಷನ್ ಈಸ್ ಎ ಪ್ರೋಸೆಸ್. ಬಟ್ ಪ್ಲ್ಯಾಂಟ್ಸಲ್ಲೇನಾಗುತ್ತೆ ನ್ಯೂಟ್ರಿಷನ್ನು, ದೇ ಪ್ರಿಪೇರ್ ದರ್ ಓನ್ ಫುಡ್. ಅದು ಬೇರೆ ಫುಡ್ ತೊಗೊಳ್ಳೋದಿಲ್ಲ ಹೊರಗಡೆಯಿಂದ. ತನ್ನಷ್ಟಕ್ಕೆ ತಾನೇ ಸನ್ಲೈಟ್, ಕ್ಲೋರೋಫಿಲ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ 4 ರಾ ಮಟೀರಿಯಲ್ಸ್ ಯೂಸ್ ಮಾಡಿ ತನ್ನ ಫುಡ್ಡು ತಾನೇ ಪ್ರಿಪೇರ್ ಮಾಡುತ್ತೆ. ಆ ಪ್ರೋಸೆಸ್ಸಿಗೆ ನಾವೇನಂತೀವಿ? ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ ಪ್ಲ್ಯಾಂಟ್ಸಲ್ಲಿ.